ಹಾಯ್ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಸಮ್ ಆ್ಯಂಡ್ ವರ್ಸಸ್ ಪ್ರಾಡಕ್ಟ್ ಫಾರ್ಮುಲಾ. ಸಮ್ ಫಾರ್ಮುಲಾ ಇದಕ್ಕೆ ಯೂಸ್ ಮಾಡ್ತೀವಿ ಮತ್ತು ಪ್ರಾಡಕ್ಟ್ ಫಾರ್ಮುಲಾ ಇದಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಇವೆರಡರಲ್ಲಿ ಏನು ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಬ್ರೀಫಾಗಿ ಇನ್ಫಾರ್ಮೇಷನ್ನ ತಿಳ್ಕೊಂಬರೋಣ. ನೋಡಿ ಗೆಳೆಯರಲ್ಲಿ, ನನ್ನಲ್ಲಿ ಎರಡು ಡೇಟಾ ಇದೆ. ಒನ್ ಈಸ್ ಹೌ ಟು ಯೂಸ್ ಸಮ್ ಫಾರ್ಮುಲಾ and another one is how to use product formula and difference between these two formula. ನೋಡಿ ಸಮ್ ಫಾರ್ಮುಲಾ ಅಂದರೆ ನಮ್ಮ ಇರುವಂಥದ್ದನ್ನ ಆ್ಯಡ್ ಮಾಡ್ಕೊತ ನಮಗೆ ರಿಸಲ್ಟ್ ಕೊಡುತ್ತೆ. ಇನ್ನು ಪ್ರಾಡಕ್ಟ್ ಫಾರ್ಮುಲಾದಲ್ಲಿ ಇದು ನಮಗೇನಾಗುತ್ತೆ, ಮಲ್ಟಿಫಿಕೇಷನ್ ಆಗುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ನೋಡಿ, ಸಮ್ ನಾನು ಜಸ್ಟ್ ಇವೆರಡು ಡೇಟಾ ತೊಗೊತಾ ಇದ್ದೀನಿ. ಓಕೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಎರಡು ಡೇಟಾನೆ 3 + 4 ಎಷ್ಟಾಯಿತು, 7 ಆಯಿತು. ಓಕೆ, ಸೊ ಇಲ್ಲಿ ಎಷ್ಟು ಗೆಳೆಯರೆ ನೋಡಿ, ಸಮ್ ಪ್ರಾಡಕ್ಟು ನಾನು ಜಸ್ಟ್ 2 ಡೇಟಾ ತೊಗೊತೀನಿ. ನನಗೆ ಎಷ್ಟು ಆಗಬೇಕು, 180 ಆಗಬೇಕು. ಓಕೆ ಗೆಳೆಯರಿಗೆ, ಈಗ ನಮಗೆ ಇಲ್ಲಿ ಗೊತ್ತಾಯಿತು. ಈಗ ಪ್ರಾಡಕ್ಟ್ ಫಾರ್ಮುಲಾದಲ್ಲಿ ನಾನು ನಿಮಗೆ ಮೊದಲೇ ಹೇಳಿದಂತೆ ಪ್ರಾಡಕ್ಟ್ ಫಾರ್ಮುಲಾ ಇದೇನು ಮಾಡುತ್ತೆ, ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಈಗ ನೋಡಿ ಗೆಳೆಯರೆ, ಈಕ್ವಲ್ ಟು ಪ್ರಾಡಕ್ಟ್ ದೆನ್ ಸೆಲೆಕ್ಟ್ ಡೇಟಾ. ಓಕೆ, ಬ್ರಾಕೆಟ್ ಕ್ಲೋಸ್, ಎಂಟರ್. ಹಾಗೆ ಗೆಳೆಯರೆ, ಟೋಟಲ್ ಅಮೌಂಟ್ ನೋಡಿ, ಪ್ರಾಡಕ್ಟ್ ಫಾರ್ಮುಲಾ ಎರಡು, ಜಸ್ಟ್ 2 ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಗೆಳೆಯರೆ, ನಿಮ್ಗೆ ಇಲ್ಲಿ ಈ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಆ್ಯಡ್ ಆಯಿತು, 3 + 4 ಎಷ್ಟಾಯಿತು, 7 ಆಯಿತು. ಇಲ್ಲಿ 60 + 180 ಎಷ್ಟಾಯಿತು, 180 ಆಯಿತು. ಇಲ್ಲಿ ಪ್ರಾಡಕ್ಟ್ ಫಾರ್ಮುಲಾದಲ್ಲಿ ಏನಾಯಿತು, 3 × 4 ಏನಾಯಿತು, 12 ಆಗಿದೆ ಆಯಿತು. ಬಟ್ ಇಲ್ಲಿ 7 ಇದೆ, ಇಲ್ಲಿ 12 ಆಗಿದೆ. ಬಿಕಾಸ್ ಇಲ್ಲಿ ಆ್ಯಡ್ ಆಗಿದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿದೆ. ಇಲ್ಲಿ ನೋಡಿ ಗೆಳೆಯರೆ, ಇಲ್ಲಿ 120 × 60 ಆಗಿದೆ. ಸೊ 7200 ನನಗೆ ವ್ಯಾಲ್ಯೂ ಬಂತು. ಬಟ್ ಇಲ್ಲಿ ಏನಿದೆ, 180 ಬಂದಿದೆ. ಡಿಫ್ರೆನ್ಸ್ ಬಿಟ್ವೀನ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಫಾರ್ಮುಲಾ. ಇದು ನಿಮಗೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಈ ವಿಡಿಯೋ ಎಷ್ಟಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.